ಅಯ್ಯೋ ದೇವ್ರೆ, ಇದೇನ್ ಅರ್ಜುನ್ ಸರ್, ನಾನಿಷ್ಟೆಲ್ಲ ವ್ರತ ಮಾಡಿದ್ರು ಆ ಶಿವಪ್ಪನ್ಗೆ ಕರುಣೆನೆ ಬರ್ಲಿಲ್ವಲ್ಲ. ತಾಳ್ಮೆ ಕಳ್ಕೋಬೇಡ ಮಗಳೇ. ತಾತ, ನಾನು ಇವ್ರ ಮೇಲೆ ಜೀವನೇ ಇಟ್ಕೊಂಡಿದ್ದೀನಿ. ಇವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಖಂಡಿತವಾಗ್ಲೂ ಬದುಕೋ ಶಕ್ತಿ ನನ್ನಲ್ಲಿಲ್ಲ. ಮತ್ತೆ ಇಂಥ ಗಂಡನ್ ಬಿಟ್ಟು ಹೋಗ್ತೀನಿ ಅಂತ ಯಾಕೆ ಹಠ ಮಾಡಿದೆ? ಈ ವಿಷಯ ನಿಮಗೆ ನೋಡಮ್ಮ, ಗಂಡ ಹೆಂಡತಿ ಸಂಬಂಧ ಅನ್ನೋದು ಪವಿತ್ರವಾದ ಸಂಬಂಧ. ಎರಡು ಜೀವಗಳನ್ನ ಬೆಸೆಯೋ ಬಂಧ. ಈ ಎರಡು ಜೀವಗಳ ಮಧ್ಯೆ ಮೂರನೇ ವ್ಯಕ್ತಿ ಬರೋಕೆ ಅವಕಾಶ ಮಾಡಿಕೊಟ್ಟಿದ್ದೆ ನಿನ್ನ ದೊಡ್ಡ ತಪ್ಪು. ಈಗ ನೀನು ಅನುಭವಿಸ್ತಾ ಇರೋದು ಆ ತಪ್ಪಿಗೆ ದೊಡ್ಡ ಶಿಕ್ಷೆ ಕಣಮ್ಮ. ಅಳ್ಬೇಡಮ್ಮ. ಶಿವ ಮೆಚ್ಚೋ ಹಾಗೆ ಅಚ್ಚುಕಟ್ಟಾಗಿ ವ್ರತ ಮಾಡಿದ್ಯಾ, ಎಲ್ಲ ಒಳ್ಳೇದಾಗತ್ತೆ. ಆದ್ರೂ ನನ್ ಗಂಡ ಕಣ್ಣೇ ಬಿಡ್ತಿಲ್ವಲ್ಲ ಅಜ್ಜಿ. ನೋಡಮ್ಮ, ಶಿವ ಕಣ್ ಬಿಟ್ರೆ ಇವನು ಕಣ್ ತೆಗೆಯೋದು ಎಷ್ಟೊತ್ತು? ಎಲ್ಲಿ ಆ ಭಸ್ಮಾನ ಅವನ ಹಣೆಗಚ್ಚು ಹಚ್ಚು. ದೇವ್ರೆ, ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀನಿ. ನನಗ್ ಬೇಕಿದ್ರೆ ಇನ್ನೂ ಕಷ್ಟ ಕೊಡು. ಆದ್ರೆ ಏನು ತಪ್ಪೆ ಮಾಡದೇ ಇರೋ ಅರ್ಜುನ್ ಸರ್ಗೆ ಏನು ಆಗದೆ ಇರೋ ಹಾಗೆ ಕಾಪಾಡು. ನನ್ನ ತಾಳಿನ ಉಳಿಸ್ಕೊಡು ತಂದೆ. ನೋಡಮ್ಮ, ನೀ ಏನು ಭಯ ಪಡಬೇಡ. ಶಿವನ ದಯದಿಂದ ನಿನ್ನ ಗಂಡ ಆದಷ್ಟು ಬೇಗ ಹುಷಾರಾಗ್ತಾನೆ. ಅಲ್ಲಿ ತೀರ್ಥ ಇದೆಯಲ್ಲ, ಇದರಲ್ಲಿ ಹಾಕು, ತಗೋಮ್ಮ. ನೋಡಮ್ಮ, ಇದು ಅಂತಿಂತ ಜಲ ಅಲ್ಲ. ಪ್ರಯಾಗದಲ್ಲಿ ಕುಂಭಮೇಳದಿಂದ ತಂದ ಪವಿತ್ರವಾದ ಜಲ. ಇದನ್ನ 108 ದಿವಸ ಸತತವಾಗಿ ಪೂಜೆ ಮಾಡಿ ಶಕ್ತಿ ತುಂಬಿರೋ ಜಲ ಕಣಮ್ಮ. ನೋಡು, ಆ ಭಸ್ಮ ಇಲ್ಲಿ ಕೊಡು.